ಒಂದು ಪ್ರಶ್ನೆ ಇದೆ ಇವತ್ತು. ನಿಜವಾದ ಪ್ರೀತಿ ಅಂದರೆ ಏನು? ಎಲ್ಲರಿಗೂ ಸಮನಾಗಿ ಪ್ರೀತಿ ಕೊಡೋಕ್ಕೆ ಸಾಧ್ಯನಾ ಅಂತ. ಈ ಪ್ರಶ್ನೆಯಲ್ಲೇ ಅರ್ಧ ಉತ್ತರ ಇದೆ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ಕೇಳಿದವ್ರಿಗೆ ಸುಳ್ಳು ಪ್ರೀತಿನೂ ಇದೆ ಅನ್ನೋ ಐಡಿಯಾ ಇದೆ. ಹೌದು, ಸುಳ್ಳು ಪ್ರೀತಿ ಅಂದರೆ ಮೋಹ ಅಂತ ಮಾತಾಡಿದ್ದೀವಿ. ಮೋಹ, ಸುಳ್ಳು ಪ್ರೀತಿ, ತೋರಿಕೆ. ತೋರೋದು ಮಾಯ ಆಗೋದು, ಅದರ ಸ್ವಭಾವವೇ ತೋರೋದು ಮಾಯ ಆಗೋದು. ಆದರೆ ತೋರಿದಷ್ಟು ಹೊತ್ತು ಶಾಶ್ವತವೇನೋ, ಪರ್ಮನೆಂಟ್ ಏನೋ, ಇದು ನನಗೆಲ್ಲ ಸಿಕ್ಬಿಟ್ಟಿದೆ, ಇನ್ನೇನು ಬಾಕಿ ಇಲ್ಲ, ನಾನೆಲ್ಲ ಪಡ್ಕೊಂಡ್ಬಿಟ್ಟಿದ್ದೀನಿ, ಪ್ರಪಂಚವೇ ಮರ್ತು ಹೋಗುತ್ತೆ. ಅದು ಎಷ್ಟು ಸತ್ಯದ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಅಂದರೆ, ಇನ್ನೇನು ಬೇರೆ ಸತ್ಯ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ, ಇದೇ ಸರ್ವಸ್ವ ಅಂತ. ಇದು ಮೋಹ, ಇದಕ್ಕೆ ಬೇರಿಲ್ಲ, ಆಧಾರ ಇಲ್ಲ. ಆ ತೋರಿಕೆ ಪ್ರೀತಿ ಮಾಯ ಆಗಲೇಬೇಕು. ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿ ರೋಷ ದ್ವೇಷಗಳು ಪ್ರಾರಂಭ ಆದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಪ್ರೀತಿ ಮಾಡಿದವ್ರಿಗೆ ಮೇಲೆ ನಮ್ಗೆ ಇಷ್ಟೊಂದು ರೋಷ ಇದೆಯಾ, ದ್ವೇಷ ಇದೆಯಾ ಅಂತ. ಅಷ್ಟು ಆ ರೀತಿ ಬಂದ್ಬಿಡುತ್ತೆ. ಇದು ನಿಜವಾದ ಪ್ರೀತಿನಾ? ಇದು ನಿಜವಾದ ಪ್ರೀತಿ ಅಲ್ಲ, ಇದು ತೋರಿಕೆ. ಕೆಲವು ಪ್ರೀತಿ ಡೆಲಿಬರೇಟ್ ಆಗಿ ನಾವೇ ಅವ್ರು ಪ್ರೀತಿಸ್ತಿಲ್ಲ ನಮ್ಮನ್ನ ಅಂತ ಗೊತ್ತು, ನಮಗೂ ಅವರನ್ನು ನಾವು ಪ್ರೀತಿಸ್ತಿಲ್ಲ ಅಂತ ನಮಗೆ ಗೊತ್ತು. ಆದರೂ ಎಷ್ಟು ಚೆನ್ನಾಗಿ ಸುಳ್ಳಿನ ಒಂದು ನಾಟಕ ನಡೀತಾ ಇರುತ್ತೆ. ಆವಾಗ ನಾವು ಅಂದ್ಕೊಳ್ತಾ ಇರ್ತೀವಿ, ಇವರೇನು ಜಾಸ್ತಿ ದಿನ, ಇದು ಬಂದು ಬಳಗ ಬಂದು ಹೋಗೋರು ಅಥವಾ ಟೆಂಪ್ರರಿಯಾಗಿ ಯಾರನ್ನಾರು ಮೀಟ್ ಮಾಡಿದ್ರೆ ಎಲ್ಲ ತೋರಿಕೆ ಫಾರ್ಮ್ಯಾಲಿಟಿ ಇದ್ದಾಗ ನಾವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀವಿ, ಏನು ಸ್ವಲ್ಪ ದಿನ ತಾನೇ ಅಡ್ಜಸ್ಟ್ ಮಾಡ್ಕೊಂಬೋಣ, ಅವ್ರೇನು ಜಾಸ್ತಿ ದಿನ ಇರಲ್ವಲ್ಲ, ಪ್ರಾಬ್ಲಮ್ ಆಗಲ್ಲ, ಹೆಂಗೋ ನೋಡೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಇಬ್ಬರಲ್ಲೂ ಕೂಡ ಆ ಒಂದು ಟೆಂಪರರಿನೆಸ್ದು ಗೊತ್ತಿರೋದ್ರಿಂದ ನಿಜವಾದ ಪ್ರೀತಿ ಹೊರಗೆ ಬರೋಕ್ಕಾಗಲ್ಲ. ಇಲ್ಲಿ ಯಾರಾದರೂ ವಿವೇಕದಲ್ಲಿ ಒಂದು ಸ್ವಲ್ಪ ಹೌದು ಈ ನಾಟಕ ಸಾಕು, ನಿಜವಾಗ್ಲೂ ಬಂದವ್ರನ್ನ ಪ್ರೀತಿಸೋಣ, ಆದರಿಸೋಣ ಅಂತ ಬಂದಾಗ ಖಂಡಿತವಾಗ್ಲೂ ಅದು ಗ್ರೇಟ್ ಕ್ವಾಲಿಟಿ. ಇನ್ನೊಂದು ಪ್ರೀತಿ ಇದೆ, ಅದು ಯಾರನ್ನಾರು ಪ್ರೀತಿಸ್ಬಿಟ್ರೆ, ಅಮೋಹಿಸ್ಬಿಟ್ರೆ ಅವ್ರನ್ನ ಇನ್ಯಾರೂ ಪ್ರೀತಿಸಬಾರ್ದು. ನಾವು ಪ್ರೀತಿಸಿದವ್ರನ್ನ ಯಾರೂ ಪ್ರೀತಿಸಬಾರ್ದು. ನಾವು ಎಷ್ಟು ಜಾಗರೂಕತೆಯಿಂದ ನೋಡ್ಕೋತೀವಿ, ಯಾರೂ ಅವ್ರನ್ನ ಪ್ರೀತಿಸ್ದಿರೋ ಹಂಗೆ. ಇದು ಎಷ್ಟು ಕಳ್ಳಾಟ ಅಲ್ವಾ, ಎಷ್ಟು ಅನ್ಫೇರ್ ಇದು. ಅದು ನಾವು ಪ್ರೀತಿಸಿದವರು ಕೂಡ ಯಾರನ್ನೂ ಪ್ರೀತಿಸಬಾರ್ದು, ಅವ್ರನ್ನ ಪ್ರೀತಿಸೋದಿರಲಿ, ಅವರು ಯಾರನ್ನೂ ಪ್ರೀತಿಸೋಕೆ ಬಿಡಲ್ಲ. ಈ ರೀತಿ ನಾವು ಸದಾ ಆ ರೀತಿ ಸಿಚುಯೇಷನ್ನ ಕ್ರಿಯೇಟ್ ಮಾಡ್ತಿರ್ತೀವಿ, ಒಬ್ರನ್ನೊಬ್ರನ್ನ ಮೀಟ್ ಮಾಡೋಕ್ಕೆ ಬಿಡಲ್ಲ. ಈ ಥರ ಸಂದರ್ಭಗಳು ಬರುತ್ತೆ ಸಂಬಂಧಗಳಲ್ಲಿ, ಅದು ನಿಜವಾದ ಪ್ರೀತಿ ಅಲ್ಲ. ಒಂದು ಇನ್ಫ್ಯಾಚುಯೇಷನ್ ಅಂತಾರೆ, ಇದು ಕ್ರಶ್ ಅಂತಾರೆ. ಇದೇನಿರ್ಬೋದು, ಅದು ಒಂದು ವಯಸ್ಸಿನಲ್ಲಿ ಹಾರ್ಮೋನ್ಸು ಬಾಡಿನಲ್ಲಿ ವ್ಯತ್ಯಾಸ ಆಗ್ತಾ ಆಗ್ತಾ ಆ ಹಾರ್ಮೋನ್ಸ್ ಏನು ಮಾಡುತ್ತೆ, ನಮ್ಮ ಬುದ್ಧಿನ ಕಿಡ್ನಾಪ್ ಮಾಡಿಬಿಡುತ್ತೆ. ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಈ ಒಂದು ಪ್ರಾಸೆಸ್ಗೆ ಒಳಪಡ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇದ್ದು ಒಳ್ಳೆ ಸಹವಾಸ ಇದ್ದರೆ, ಒಳ್ಳೆ ಅಡ್ವೈಸ್ ಇದ್ದರೆ ಅದು ಆಚೆ ಬಂದ್ಬಿಡ್ಬೋದು. ಅಥವಾ ನಮಗೆ ಅರಿವಾಗ್ಬಿಡುತ್ತೆ, ಕೆಲವು ಸತಿ ಅರಿವಾಗೋದಿಲ್ಲ. ಎಲ್ಲ ಪ್ರೀತಿನೂ ಒಂದು ಲೆವೆಲ್ ಆದಮೇಲೆ ನಮಗೆ ಗೋಚರಕ್ಕೆ ಬರದೇ ಇದ್ದರೆ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಸಿಕ್ಕಾಕೊಳ್ತೀವಿ. ಪ್ರೀತಿ ಅಂದರೆ ಏನು? ಇಟ್ಸ್ ಎನ್ ಎಮೋಷನ್. ಪ್ರೀತಿ ಅನ್ನೋದು ಒಂದು ಭಾವನೆಯ ಒಂದು ಆಸೆ ಬೀಜ, ಕಾಮದ ಬೀಜ ಪ್ರೀತಿ. ಕಾಮ ಅಂದರೆ ಆಸೆ. ಇದು ಯಾವಾಗ ಈ ಆಸೆ ಪ್ರಚೋದನೆ ಆಗುತ್ತೆ, ಅದು ಮೋಹ ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ ಆ ಮೋಹಕ್ಕೆ ಒಂದು ಲಿಮಿಟ್ ಇದೆ. ಆ ಮೋಹ ಯಾವಾಗ ದ್ವೇಷ ರೋಷ ಆಗ್ತಾ ಇದೆ, ಆಗ ನಮಗೇನಾದ್ರೂ ಪರಿವರ್ತನೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಒಂದು ಅವಕಾಶ ಇದೆ. ನಮಗೆ ಗೊತ್ತಾಗಬೇಕು, ನಾನು ಪ್ರೀತಿ ಅಂದ್ಕೊಂಡಿದ್ದೆ, ಅದು ಮೋಹ, ನನಗೆ ದ್ವೇಷ ಬರ್ತಾ ಇದೆ, ರೋಷ ಬರ್ತಾ ಇದೆ ಇವ್ರ ಮೇಲೆ, ಇದನ್ನು ನಾನು ಪ್ರೇಮವಾಗಿ ಪರಿವರ್ತನೆ ಮಾಡ್ತೀನಿ, ಪ್ರೇಮವಾಗಬೇಕು, ಇದು ನಿಜವಾದ ಪ್ರೇಮವಾಗಬೇಕು ಅಂತ ನಮ್ಮ ಕಡೆಯಿಂದ ಅನಿಸಿದ್ರೆ, ಇಲ್ಲಿ ನಾವು ವ್ಯಾಲ್ಯೂ ಇದ್ದು ನಾವು ಏನು ಬೆಲೆ ಕೊಡಬೇಕಾಗಿರೋದು ಅಂದರೆ ನಮ್ಮ ಅಹಂಕಾರನ ಕರಗಿಸ್ಬೇಕು. ಯಾವಾಗ ಮದ ಅನ್ನೋದು, ಅಹಂಕಾರ ಅನ್ನೋದು ಕರಗ್ತಾ ಇರುತ್ತೆ, ಆಗ ಈ ದ್ವೇಷ ರೋಷ ಎಲ್ಲಾನು ತಾನಾಗಿ ತಾನೇ ಕರಗೋಗಿ, ಆ ಮೋಹದ ಈ ರೂಪಗಳು ಕರಗೋಗಿ
ಒಳಗಿಂದ ದಯೆ ಕರುಣೆ ಬರುತ್ತೆ. ಆ ದಯೆ ಕರುಣೆ ಯಾವಾಗ ಬರುತ್ತೆ, ಅದು ತನ್ನ ಆರೋಪದ ಮುಖವಾಡವನ್ನು ತೆಗೆದು ಒಳಮುಖವಾದಾಗ ಎಲ್ಲ ಗುಣ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಬೇರೆ ಬೇರೆ ಅಲ್ಲ, ಇವೆಲ್ಲವೂ ರಾಕ್ಷಸ ಗುಣವೇ, ಈ ತೋರಿಕೆನೆ ಅಷ್ಟು ಕೂಡ ಪರಿವರ್ತನೆ ಆಗೋಕ್ಕೆ ಶುರುವಾಗುತ್ತೆ. ಒಳಗಡೆ ಹೋದ್ಮೇಲೆ ಎಲ್ಲವೂ ಕೂಡ ನಿಜ ಸ್ವರೂಪವನ್ನು ತಗೊಳತ್ತೆ. ಇದಕ್ಕೆ ಹೇಳ್ತಾರೆ ಅಗ್ನಿ ಚಂದ್ರ ಆಗೋದು ಅಂತ. ಅಂದರೆ ಆ ಒಂದು ಕಾಮದಲ್ಲಿ ಇರುವ, ಮೋಹದಲ್ಲಿ ಇರುವ ತಾಪ ಏನಿರುತ್ತೆ ಅದು ಸೂರ್ಯನ ಬೆಳಕಾಗಿ ಅಲ್ಲಿಂದ ಚಂದ್ರನ ಕಿರಣವಾಗಿ ಕೂಲಾಗುತ್ತೆ ಅಂತ. ಒಂದು ಪ್ರೇಮನ ಒಳಗಡೆ ಮೋಹದಿಂದ ಬಗೆದು ತೆಗಿಬೇಕಾದ್ರೆ ಬಹಳಷ್ಟು ಸಂಸ್ಕಾರವನ್ನು ನಮಗೆ ನಾವು ಕೊಟ್ಕೋಬೇಕಾಗತ್ತೆ. ಇದು ತುಂಬ ಮುಖ್ಯ. ಒಂದ್ಸತಿ ನಾವು ಗಮನಿಸಿದ್ರೆ ಅನ್ಸುತ್ತೆ, ಎಲ್ಲನೂ ಕೂಡ ಎಲ್ಲ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ, ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಅಹಂಕಾರಕ್ಕೋಸ್ಕರ, ಅಹಂಕಾರಕ್ಕಾಗಿ, ಅಹಂಕಾರದಿಂದ, ಈಗೋಗೋಸ್ಕರ, ಎಲ್ಲವೂ ಕೂಡ ಈಗೋನ ಸಮಾಧಾನ ಮಾಡೋಕ್ಕೆ. ಪ್ರತಿಯೊಂದು ನಾವೆಲ್ಲ ಖುಷಿಯಾಗಿದ್ದೀವಿ, ಆರಾಮಾಗಿದ್ದೀವಿ, ಸುಖವಾಗಿದ್ದೀವಿ, ಏನೂ ಬೇಡ, ಖುಷಿಯಾಗಿದ್ದೀವಿ, ಆದರೆ ಏನೋ ಮಾಡ್ತೀವಿ. ಯಾಕೆ ಅಂದರೆ ಅದು ಇನ್ನೂ ಚೆನ್ನಾಗಾಗಬೇಕು, ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಮಾಡಬೇಕು, ಇದು ಸಾಲದು, ಏನೋ ಮಾಡ್ತಿದ್ದು ಈಗೋಗೋಸ್ಕರ ಮಾಡು. ಇದನ್ನು ಮೈ ಮೇಲೆ ಇರುವೆ ಬಿಟ್ಕೊಳ್ಳೋದು ಅಂತ ಹೇಳ್ತಾರೆ. ಇರುವೆ ಬಿಟ್ಕೊಳ್ಳೋದು, ಕೆರ್ಕೊಳ್ಳೋದು, ಇದು ಮಾಯೆ ಆಟ. ಅದಕ್ಕೆ ನನಗೆ ಜ್ಞಾಪಕ ಬರ್ತಾ ಇದೆ, ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಮಿಡಿ ಚೇಪೆಕಾಯಿಗಳ ತಡಬಡದೆ ನುಂಗುವುದು ಅಂತ. ಈಗ ಕಸಿ ಚೇಪೆಕಾಯಿ ತಿನ್ಬಿಡೋದು, ಆಮೇಲೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಬಲ್ಲ ಅಂತ ಹೇಳಿ ಹರಳೆಣ್ಣೆ ಕುಡಿಯೋದು, ಹೊಟ್ಟೆ ನೋವು ಬಿಡುತ್ತೆ. ತಿನ್ನಕ್ಕೆ ಮುಂಚೆ ಆರಾಮಾಗಿದ್ದೆ, ಯಾಕೆ ಬೇಕಿತ್ತು ಈ ಉಸ್ವಾರಿ? ಮಿಡಿ ಚೇಪೆಕಾಯಿಗಳ ತಡಬಡದೆ ನುಂಗುವುದು, ಕಡಿದ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರಲು ನೋವಾಗ ಸುಖವೀಗವೆನ್ನುವುದು, ಒಡವಿಗಿದು ಭೋಗವಿಧಿ ಮಂಕುತಿಮ್ಮ. ಭೋಗವಿಧಿ ಅಂದರೆ ಏನು? ನಮ್ಮ ಸುತ್ತ ಟೆನ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀವಲ್ಲ, ಇದೇ ಪೊಡವಿಗೆ ಭೋಗವಿಧಿ. ಭೂಮಿ ಮೇಲಿರೋ ಜನ ಸುತ್ತ ಟೆನ್ಷನ್ ಮಾಡ್ಕೊಳ್ಳೋದು. ಆ ಟೆನ್ಷನ್ ಏನು? ಇವರ ಈಗೋ. ಇನ್ನೊಂದು ಹೆಸರು ಟೆನ್ಷನ್ಗೆ ಈಗೋ ಅಂತ, ಅಹಂಕಾರ ಅಂತ. ಟೆನ್ಷನ್ ಅಂದ್ರೆ ಏನು? ಅಹಂಕಾರ. ಇದು ಮಾಡ್ಕೊಳ್ಳೋದೇ ಇದು ಆಗುತ್ತೆ, ಆದ್ರೆ ಮೈ ಮೇಲೆ ಇರುವೆ ಬಿಟ್ಕೊಂಡು ಮಾಡ್ಕೊಂಡಿದ್ದೀವಿ ಟೆನ್ಷನ್ನು. ಯಾಕೆ ಮಾಡ್ಕೊಳ್ತೀವಿ ಅಂದರೆ ನಾವು ನಿಜವಾದ ಸ್ವರೂಪ ನಮ್ಮದು ನಮಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಗೊತ್ತಿದ್ರೂ ಮರ್ತೋಗಿದೆ. ಅದು ಫರ್ಗೆಟ್ಫುಲ್ನೆಸ್, ಮಾಯೆ. ಅದರಿಂದ ನಾವೊಂದು ಸೂಡೋ ಒಂದು ಇಮೇಜ್ನ, ನಮ್ಮದು ವ್ಯಕ್ತಿತ್ವನ ಸೂಡೋ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದಿಲ್ಲದೆ ನಮ್ಮ ಜೀವನ ಮಾಡೋಕ್ಕಾಗಲ್ಲ. ನಮ್ಗೆ ಅದು ಬೇಕು, ಅದು ಪರ್ಸನಾಲಿಟಿ, ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅದು ಜೀವನ ಮಾಡ್ತಾ ಇದ್ದೀವಿ. ಅದರಿಂದ ಏನು, ನಾನು ಅನ್ನೋದು ಒಂದು ಬಂದಿದೆ, ನಾನು ಬೇರೆ ಅನ್ನೋದು ಬಂದಿದೆ, ನಾ ಎಲ್ಲ ಬೇರೆ ನನ್ನಿಂದ, ನಾನು ಸೆಪ್ರೇಟ್ ಅಂತ. ಇದರಿಂದ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಅಗೇನ್ ದ ನೇಮ್ ಆಫ್ ದಿ ಕಾನ್ಫ್ಲಿಕ್ಟ್ ಈಸ್ ಈಗೋ. ಈಗೋ ಹೋಗ್ಬೇಕಾ? ಏನು ಮಾಡಬೇಡಿ, ಕಾನ್ಫ್ಲಿಕ್ಟ್ ಸರಿ ಮಾಡ್ಕೊಳ್ಳಿ, ಈಗೋ ತಾನೇ ಹೊರಟೋಗುತ್ತೆ. ಕಾನ್ಫ್ಲಿಕ್ಟ್ ಮರೆ ಆಗಬೇಕು, ಇದು ಹೋಗೋದು. ಅಂದರೆ ನಾವು ಯಾವಾಗಲೂ ಸಣ್ಣ ಸಣ್ಣ ಇದಕ್ಕೆ ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ಕಾನ್ಫ್ಲಿಕ್ಟ್ ಅಂದಾಗ ನಮಗೆ ನಾವು ಸೆಪ್ರೇಟ್ ಆದಾಗ ಈವನ್ ಪ್ರಕೃತಿ ಮೇಲೆ ಒಂದು ನಾವು ಸ್ವಾಮಿತ್ವವನ್ನು ತೋರಿಸೋದು, ಅದೇ ಸೈನ್ಸ್ ಮಾಡಿರೋದು. ಅದರ ಮೇಲೆ ನಾವು ಗೆದ್ದು ಬಿಡ್ತೀನಿ ಅಂತ, ಅದು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಚಿಕ್ಕದಾಗಿದ್ದಾಗ ಗೆಲ್ಲಕ್ಕಾಗಲ್ಲ. ನಾನು ಅದಕ್ಕೆ ಉದಾಹರಣೆ ಕೊಡೋದು, ಒಂದು ಸಣ್ಣ ಬಳ್ಳಿ, ಒಂದು ಎಲೆ ಅಥವಾ ಬಳ್ಳಿ, ಕೊಂಬೆ, ರೆಂಬೆ, ಮರದ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗತ್ತಾ? ಒಂದು ಸಣ್ಣ ಹನಿ ನೀರು ಓಷನ್ ಜೊತೆ ಕಂಪೀಟ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆಂದರೆ ನೀನು ಚಿಕ್ಕದಾಗಿ ಸಿಕ್ಕಾಕೊಂಡ್ಬಿಟ್ಟಿದೀಯ. ಇದು ನಮಗೆ ಗೊತ್ತಾಗಬೇಕು. ಯಶಸ್ಸು ಯಾವಾಗ? ನಾವು ಹೊಂದ್ಕೊಂಡಾಗ, ಒಂದಾದಾಗ, ಬಿಟ್ಕೊಟ್ಟಾಗ. ಕಾನ್ಫ್ಲಿಕ್ಟಲ್ಲಿ ನೀನು ಬೇರೆ, ನಾನು ಬೇರೆ, ನೀನು ಬೇರೆ, ಅದೇ ಕಾನ್ಫ್ಲಿಕ್ಟ್. ನಾನು ಸಪ್ರೇಟ್ ಅಂತ. ಯಾವಾಗ ನೀನು ಸಪ್ರೇಟ್ ಆಗಿರ್ತೀಯ ಅವಾಗ ಹೊಂದ್ಕೊಳಕ್ಕಾಗಲ್ಲ, ಆ ಹಾರ್ಮನಿ ಇರೋದಿಲ್ಲ. ನಿಜವಾದ ಪ್ರೇಮ ಮುಕ್ಕಿ ಬರೋದು ಆ ಹಾರ್ಮನಿ ಇದ್ದಾಗ, ಹೊಂದ್ಕೊಂಡಾಗ. ಹಾರ್ಮನಿ ಅಂದರೆ, ಡಿಸ್ಹಾರ್ಮನಿ ಅಂದರೆ ದುಃಖ, ಟೆನ್ಷನ್ನು, ಸ್ಟ್ರೆಸ್ಸು, ಸ್ಟ್ರೈನು ಎಲ್ಲ ಬರುತ್ತೆ. ಹಾರ್ಮನಿನಲ್ಲಿ ಸೈಲೆನ್ಸ್ ಇರುತ್ತೆ, ಒಂದು ಪ್ರೀತಿ ಇರುತ್ತೆ, ಹಾರ್ಮೋನಿಯಲ್ಲಿ ಖುಷಿ ಇರುತ್ತೆ, ಒಂದು ಡಿಲೈಟ್ ಇರುತ್ತೆ, ಏನೋ ಒಂದು ಒಳ್ಳೆ ಅನುಭವ ಆಗುತ್ತೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಯಾವಾಗಲೂ ಅಷ್ಟೇ. ಯಶಸ್ಸು ಅಂದರೆ ಒಂದಾಗೋದು, ಜೊತೆಲಿರೋದು, ಹಾರ್ಮೋನಿ ಅಂತ ಹೇಳ್ತೀವಿ. ಆ ಹಾರ್ಮೋನಿ ತುಂಬ ಮುಖ್ಯ. ನೋಡಿ, ಪ್ರಕೃತಿನಲ್ಲಿ ಒಂದು ಶಕ್ತಿ ವರದಾನವಾಗಿ ಎಲ್ಲರಿಗೂ ಸಿಕ್ಕಿದೆ, ಎಲ್ಲರಿಗೂ ಇದೆ ಆ ಶಕ್ತಿ. ಅದನ್ನು ಬ್ರಹ್ಮಶಕ್ತಿ ಅಂತ ಹೇಳ್ತಾರೆ. ಆ ಬ್ರಹ್ಮಶಕ್ತಿ ನಾವು ಹರಿಯೋದಕ್ಕೆ ಬಿಡಬೇಕು, ಅದು ನಿಜವಾದ ಪ್ರೇಮ. ಆ ಬ್ರಹ್ಮಶಕ್ತಿನ ಹರಿಯೋದಕ್ಕೆ ಬಿಟ್ಟರೆ ಅದನ್ನು ಕ್ರಿಯೇಟಿವಿಟಿ ಅಂತಾರೆ. ಪ್ರೇಮ ಇಸ್ ಬ್ಯೂಟಿಫುಲ್ ಕ್ರಿಯೇಟಿವ್ ಎನರ್ಜಿ. ನಾವೇನು ಮಾಡ್ತೀವಿ?
ಹರಿಯೋದಕ್ಕೆ ಬಿಡಲ್ಲ, ತಡಿತೀವಿ. ಅಬ್ಸ್ಟ್ರಾಕ್ಟ್ ಮಾಡೋದನ್ನು ತಡಿತೀವಿ, ಹಿಡಿತೀವಿ, ಅದನ್ನ ಹಿಡಿದು ಇಟ್ಕೊಳ್ತೀವಿ. ಯಾವಾಗ ನೀವು ಅಬ್ಸ್ಟ್ರಾಕ್ಟ್ ಮಾಡ್ತೀರಾ, ದಟ್ ಸೇಮ್ ಎನರ್ಜಿ ಬಿಕಮ್ಸ್ ಡಿಸ್ಟ್ರಕ್ಟಿವ್. ಆ ಡಿಸ್ಟ್ರಕ್ಟಿವ್ ಎನರ್ಜಿ ನೀವು ಗಮನಿಸ್ಬೇಕು. ಆ ಡಿಸ್ಟ್ರಕ್ಟಿವ್ ಎನರ್ಜಿ ಏನಿದೆ ಅದು ಈವಿಲ್ ಎನರ್ಜಿ, ಅದು ಇಲ್ ಹೆಲ್ತ್. ಅದೇ ನಾವು ಮಾಡಿರೋದು. ಆಕ್ಚುಲಿ ಯಾವಾಗ ನಾವು ಹರಿಯೋದಕ್ಕೆ ಬಿಡ್ತೀವಿ, ದಟ್ ಈಸ್ ಕಾಲ್ಡ್ ಸೂಪರ್ ಕಾನ್ಷಿಯಸ್ ಲೆವೆಲ್. ಅದು ಪ್ರೇಮ ಸೂಪರ್ ಕಾನ್ಷಿಯಸ್ ಲೆವೆಲ್. ಹಿಡಿದ ತಕ್ಷಣ ಸೆಲ್ಫ್ ಕಾನ್ಷಿಯಸ್ ಆಗ್ತದೆ. ಆ ಸೆಲ್ಫ್ ಕಾನ್ಷಿಯಸ್ ಸ್ವಭಾವ ಏನು? ಯಾವಾಗಲೂ ಶರಣಾಗತಿ ಇಲ್ಲವೇ ಇಲ್ಲ, ಶರಣಾಗೋ ಸ್ವಭಾವವೇ ಇಲ್ಲ. ಯಾವಾಗಲೂ ಶರಣಾಗಲ್ಲ ಅಂದ್ರೆ ಏನು? ಫೈಟ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ, ಫ್ರಿಕ್ಷನ್ ಇರುತ್ತೆ, ಸಂಘರ್ಷ ಇರುತ್ತೆ. ಯಾವಾಗಲೂ ನಾನು ಬೇರೆ ಅಂತ ಯಾರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಹೇಗೆ ಒಂದು ಬಳ್ಳಿ, ಒಂದು ಮರದ ಕೊಂಬೆ ಮರನ ಮೇಂಟೈನ್ ಮಾಡಕ್ ಸಾಧ್ಯನಾ? ಹಾಗೆ ಒಂದು ಸಣ್ಣದಾಗ್ಬಿಟ್ರೆ ನಾವು ಯೂನಿವರ್ಸ್ ಮೇಂಟೈನ್ ಮಾಡಕ್ ಸಾಧ್ಯನಾ? ಇಲ್ಲ, ಸಾಧ್ಯ ಆಗೋದಿಲ್ಲ. ಆದರೆ ಅದು ಒಪ್ಕೊಳ್ಳೋದಿಲ್ಲ. ಆದರೆ ನಾವು ಸೂಪರ್ ಲೆವೆಲ್ನಲ್ಲಿ ಹೋದಾಗ, ಸೂಪರ್ ಕಾನ್ಷಿಯಸ್ ಅಂದಾಗ, ಅದು ನಿಜವಾದ ಇನ್ಫಿನೈಟ್ ಅಂತಾರೆ. ಅದು ನಿಜವಾದ ಲೈಫು, ಫುಲ್ ಲೈಫ್. ಅದು ಅದರ ಸ್ವಭಾವ ಏನು? ಕೊಡೋದು. ಆದರೆ ಸೆಲ್ಫ್ ಕಾನ್ಷಿಯಸ್ ಕೊಡಲ್ಲ, ಹಿಡ್ಕೊಳ್ಳೋದು. ಇದು ಕೊಡೋದು, ಎಲ್ಲರ ಜೊತೆ ಸೇರ್ಕೊಳ್ಳೋದು, ಒಂದುಗೂಡೋದು, ಎಲ್ಲರನ್ನೂ ಸೇರಿಸ್ಕೊಳ್ಳೋದು. ಇದು ಈವನ್ ಆ ಈಗೋ ಅನ್ನೋದು ಗೊತ್ತಿಲ್ಲ ಅದಕ್ಕೆ, ಅದನ್ನು ಸೇರಿಸ್ಕೊಂಡ್ಬಿಡತ್ತೆ. ಅದು ಏನೂ ಗೊತ್ತಿಲ್ಲ. ಈಗೋ ಅಂದ್ರೆ ಏನು? ಈಗ ಆ ಸೆಲ್ಫ್ ಕಾನ್ಷಿಯಸ್ ಅಂದ್ರೆ ಒಂದು ಡರ್ಟಿ ಪೂಲ್ ಇನ್ ದಿ ರಿವರ್. ನೋಡಿ, ಒಂದು ಒಳ್ಳೆ ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡದು ಆ ಡರ್ಟಿ ಪೂಲ್ ಇದ್ದಂಗೆ. ಅದನ್ನು ನಾಟ್ ಅಂತ ನಾನು ಕರೆಯೋದು, ಬ್ಲಾಕೇಜ್ ಅಂತ ಕರಿತೀನಿ, ಒಂದು ದೊಡ್ಡ ಬಂಡೆ ಅಂತ ಕರಿತೀನಿ. ಏನೋ ಒಂದು ಒಂದು ದೊಡ್ಡ ಒಂದು ಲಂಪ್ ಅದು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸುತ್ತ ಎಲ್ಲಿದ್ರೂ ಕೂಡ ನಮಗೇನು ಕಾಣೋದೇ ಇಲ್ಲ. ದಿಸ್ ಸೆಲ್ಫ್ ಕಾನ್ಷಿಯಸ್ ಅನ್ನೋದು ಆ ರೀತಿ ಆಗ್ಬಿಡುತ್ತೆ. ಪ್ರಕೃತಿನಲ್ಲಿ ಇದೆ, ಎಲ್ಲರಿಗೂ ಕೊಟ್ಟಿದ್ರೆ ಅದನ್ನು ತಡೆ ಹಿಡಿಯೋದೇನೆ ಅಹಂಕಾರ. ಆ ಹರಿಯೋದಕ್ಕೆ ಬಿಟ್ಟಾಗ ಆ ಕ್ರಿಯೇಟಿವಿಟಿ ಅನ್ನೋದು ಬರುತ್ತೆ. ನೋಡಿ, ಎಲ್ಲಿ ಕ್ರಿಯೇಟಿವಿಟಿ ಇದೆ ಅಲ್ಲಿ ರಿಲ್ಯಾಕ್ಸೇಷನ್ ಇದೆ. ಎಲ್ಲಿ ರಿಲ್ಯಾಕ್ಸೇಷನ್ ಇದೆ ಅಲ್ಲಿ ನಮ್ಮೆಲ್ಲ ಗುಣಗಳು ಯಾವ್ಯಾವುದು ಎಲ್ಲ ನಾವು ಕಟ್ಟಿಟ್ಕೊಂಡಿರ್ತೀವಲ್ಲ, ಜನ್ಮಾಂತರದ ಕರ್ಮಗಳೆಲ್ಲ ರಿಲ್ಯಾಕ್ಸ್ಡ್ ಸ್ಟೇಟ್ನಲ್ಲಿ ಹಾಗೇ ಕರ್ಗೋಗುತ್ತೆ. ಇದು ಡಿಟರ್ಜೆಂಟ್ ಸೋಪ್ ತೋರಿಸ್ತಾರಲ್ಲ, ಕೊಳೆ ಬಿಡೋದು ಅಂತ, ಹಾಗೆ ಬಿಟ್ಕೊಂಡ್ಬಿಡುತ್ತೆ. ಅಂದರೆ ಆ ವೈರಾಗ್ಯ ಅನ್ನೋದು ಆಸ್ ಎ ಕಾನ್ಸಿಕ್ವೆನ್ಸ್ ಬರೋದು ವಿವೇಕದಿಂದ. ಎಲ್ಲವೂ ಕೂಡ ನಮ್ಮ ಎಲ್ಲ ಅಟ್ಯಾಚ್ಮೆಂಟ್ಸನ್ನು ತಾನೇ ಈ ತರಗೆಲ್ಲ ಉದುರ್ದಂಗೆ ಎಲ್ಲ ಉದುರು ಹೋಗುತ್ತೆ ಆ ರಿಲ್ಯಾಕ್ಸೇಷನಲ್ಲಿ. ಆವಾಗ ನೀವು ಏನೇ ಮಾಡಿ ಒಳ್ಳೆ ಸಂಕಲ್ಪಗಳು ನಿಮ್ಮಲ್ಲಿ ಹೇಳುತ್ತೆ. ನಿಮ್ಮ ಏನು ಅಂದ್ಕೊಂಡಿದ್ದೆಲ್ಲ ಸಂಕಲ್ಪವೇ ಆಗುತ್ತೆ. ಆ ಡಿಸಿಷನ್ ಪವರ್ ಅಷ್ಟೊಂದಿರುತ್ತೆ ಆ ಒಂದು ಕ್ರಿಯೇಟಿವಿಟಿನಲ್ಲಿ. ಆ ಡಿಸಿಷನ್ ಪವರ್, ಆ ಸಂಕಲ್ಪ ತಗೊಂಡ ತಕ್ಷಣ ನೀವು ಹೃತ್ಪೂರ್ವಕವಾಗಿ ಸಂಕಲ್ಪದ ಕಡೆಗೆ ಕೆಲಸ ಮಾಡೋಕ್ಕಾಗತ್ತೆ. ಸ್ಪಾಂಟೇನಿಯಸ್ ಆಗಿರ್ತೀರಾ, ಫುಲ್ಲು 100% ಸಿಚುಯೇಷನ್ನಲ್ಲಿ ಇರ್ತೀರಾ. ನೀವು ರೆಸಿಪ್ರೊಕೇಟ್ ಮಾಡ್ತೀರಾ, ರೆಸ್ಪಾನ್ಸ್ ಕೊಡ್ತೀರಾ. ಇಷ್ಟು ಚೆನ್ನಾಗಿದೆ ಆ ಪ್ರೇಮ ಅನ್ನೋದು, ಯಾಕೆ ಹಂಚಕ್ಕಾಗಲ್ಲ? ಆವಾಗ ಹಾಗೆ ಆಗುತ್ತೆ. ಅದು ಯಾವಾಗ ನಾವು ಅದು ರಿಲ್ಯಾಕ್ಸ್ ಆಗಲ್ಲ, ಕ್ರಿಯೇಟಿವಿಟಿನಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ಡಿಸ್ಟ್ರಕ್ಟಿವ್ ಪವರ್ ಅಂತ ಇರುತ್ತೆ ನಮ್ಮಲ್ಲಿ, ನಾವು ಎಲ್ಲ ಕಟ್ಕೊಳ್ತೀವಿ, ಆವಾಗ ಏನಾಗುತ್ತೆ? ರೆಸ್ಟ್ಲೆಸ್ನೆಸ್ ಬರುತ್ತೆ. ನಿಮ್ಗೆ ಯಾವಾಗ ರೆಸ್ಟ್ಲೆಸ್ ಆಗತ್ತೆ ನಿಮಗೆ, ಆವಾಗ ನೀವು ಎಲ್ಲ ಸ್ವಭಾವಗಳನ್ನ ಅದನ್ನ ಬಿಟ್ಕೊಡಕ್ಕಾಗಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡಕ್ ಶುರು ಮಾಡ್ತೀರಾ. ಕೆಲವು ಸತಿ ಬಲವಂತವಾಗಿ ಒಂದೊಂದ್ಸತಿ ಬಿಡ್ಬೇಕಾಗತ್ತೆ. ಅದು ನಿಮಗೆ ಹೃತ್ಪೂರ್ವಕವಾಗಿ ನೀವು ಯಾವುದನ್ನು ಬಿಟ್ಕೊಡೋದಿಲ್ಲ. ಡಿಸಿಷನ್ ಅಂತೂ ತಗೊಳಕ್ ಸಾಧ್ಯವೇ ಇಲ್ಲ ಅಹಂಕಾರದಲ್ಲಿ. ಬರೀ ನಾನು ನಂದು ಡಿಸೈಡ್ ಮಾಡ್ಕೋಬಹುದು, ಆ ಡಿಸಿಷನ್ನೇ ಅಲ್ಲ. ಬೇರೆ ವಿಚಾರ ಬಂದಾಗ ನಾವು ಪಲಾಯನ, ಅಲ್ಲಿ ಇರೋದೇ ಇಲ್ಲ. ಯಾವಾಗ ತಪ್ಪಿಸ್ಕೊಂಡ್ಬಿಡ್ತೀವಿ, ಯಾರು ಡಿಸೈಡ್ ಮಾಡ್ಕೊಳ್ಳಿ ಅಂತ, ಯಾವುದು ಡಿಸಿಷನ್ನು ಇನಿಷಿಯೇಟಿವ್ ತಗೊಳ್ಳೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ, ಕಮಿಟ್ಮೆಂಟ್ ಇರಲ್ಲ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಹಾಫ್ ಹಾರ್ಟೆಡ್ನಲ್ಲಿ ಕೆಲಸ ಮಾಡ್ತೀಯ, ಹೃತ್ಪೂರ್ವಕವಾಗಿ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಆರ್ ಲೋಡೆಡ್ ಬೈ ಪಾಸ್ಟ್. 100% ಯಥಾರ್ಥದಲ್ಲಿ ಕ್ರಿಯೇಟಿವಿಟಿ ಅಂದರೆ ಯಥಾರ್ಥ ಏನಿದೆ ಅದರಲ್ಲಿ 100% ಕೊಡೋದು. ಆದರೆ ಇಲ್ಲಿ ಕೊಡೋಕ್ಕಾಗಲ್ಲ. ಇದನ್ನು ನಾವು ಗಮನಿಸಬೇಕು. ನಾವು ಗಮನಿಸಬೇಕಾಗಿರೋದು ಇಷ್ಟೇ, ಯಾವಾಗ ನಾವು ಸೆಲ್ಫ್ ಕಾನ್ಷಿಯಸ್ ಆಗಿಬಿಡ್ತೀವಿ, ನಾವು ವಿ ಬಿಕಮ್ ಎ ಪರ್ಸನ್. ಯಾವಾಗ ನಾವು ಸೂಪರ್ ಕಾನ್ಷಿಯಸ್ ಆಗಿರ್ತೀವಿ, ವಿ ಆರ್ ಎನ್ ಇಂಡಿವಿಜುವಲ್. ಆ ಇಂಡಿವಿಸಿಬಲ್ ಇಂಟಿಗ್ರಿಟಿ ನಮ್ಮಲ್ಲಿ ಬರುತ್ತೆ. ವಿ ಬಿಕಮ್ ಹೋಲ್ ಅಂಡ್ ಸೋಲ್. ನಾವು ಒಂದು ಕಂಪ್ಲೀಟ್ ಅನ್ಸುತ್ತೆ ನಮ್ಮನ್ನು ನಾವೇನೆ. ಆದರೆ ಯಾವಾಗ ನಾವು ಪರ್ಸನಾಲಿಟಿನಲ್ಲಿ ಸಿಕ್ಕಾಕೊಳ್ತೀವಿ, ಆವಾಗ ನಾವು ಬಹಳ ಲಿಮಿಟ್ ಆಗ್ತೀವಿ. ಆ ಪರ್ಸನಾಲಿಟಿನಲ್ಲಿ ಸಿಕ್ಕಾಕೊಂಡಾಗ ನಾವು ಮಾಡಿದ್ದೆಲ್ಲ ಬರೀ ಆಕ್ಟಿವಿಟಿ ಅಷ್ಟೇನೆ. ಆಕ್ಟಿವಿಟಿ ಅಂದರೆ ಏನು? ನಿನ್ನಿಂದ ನೀನು ಎಸ್ಕೇಪ್ ಆಗೋದೇ ಆಕ್ಟಿವಿಟಿ. ನೀನು ಮಾಡೋ ಕೆಲಸದಲ್ಲಿ ನೀನು ಇರೋದೇ ಇಲ್ಲ.
ಯಾಂತ್ರಿಕವಾಗಿ ನಡೀತಾ ಇರುತ್ತೆ. ಯುವರ್ ಆಬ್ಸೆನ್ಸ್ ಈಸ್ ದೇರ್, ಯು ಆರ್ ನಾಟ್ ದೇರ್. ನಿನ್ನಿಂದ ನೀನೇ ನೀನೇ ತಪ್ಪಿಸ್ಕೊಳ್ಳೋದು, ಕಣ್ ತಪ್ಪಿಸ್ಕೊಂಡು ಹೋಗೋದು ಅಂತಾರಲ್ಲ, ನಾವಲ್ಲಿ ಇರೋದೇ ಇಲ್ಲ, ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ನಾವು ಎಲ್ಲೋ ಇರ್ತೀವಿ. ಇದು ಆಕ್ಟಿವಿಟಿ ಅಂದರೆ. ಇದು ಒಂಥರ ಇಲ್ ಸ್ಟೇಟ್, ಅದು ಇಲ್ಲೆಸ್. ಆದರೆ ಕ್ರಿಯೇಟಿವಿಟಿನಲ್ಲಿ 100% ನಾವಲ್ಲಿ ಇರ್ತೀವಲ್ವ, ಅದನ್ನು ಆ್ಯಕ್ಷನ್ ಅಂತಾರೆ. ಕ್ರಿಯೇಟಿವಿಟಿ ಈಸ್ ಆ್ಯಕ್ಷನ್, ಕ್ರಿಯೇಟಿವಿಟಿ ಈಸ್ ಇಂಡಿವಿಜುವಾಲಿಟಿ, ಕ್ರಿಯೇಟಿವಿಟಿ ಈಸ್ ಸೂಪರ್ ಕಾನ್ಷಿಯಸ್ನೆಸ್. ಆ ಕ್ರಿಯೇಟಿವಿಟಿ ಅನ್ನೋದು ಬ್ರಹ್ಮನ ಶಕ್ತಿ, ಅದು ಪ್ರೇಮ. ಆ ಥರ ಇರ್ತೀವಿ. ಅದಕ್ಕೆ ಜ್ಞಾಪಕ ಇಟ್ಕೋಬೇಕು, ಒಂದು ಆರೋಗ್ಯದ ಸ್ಥಿತಿ, ಒಂದು ಅನಾರೋಗ್ಯದ ಸ್ಥಿತಿ ಅಂತ ನಮಗೆ ಗೊತ್ತಾಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಯೋಗಾಭ್ಯಾಸ. ಯೋಗಾಭ್ಯಾಸದಲ್ಲಿ ಒಂದು ರಿಲ್ಯಾಕ್ಸೇಷನ್ ಅಂದರೆ ಪಾಶ್ಚರ್ ಅಂತಲ್ಲ, ಆ ಪಾಶ್ಚರ್ನಲ್ಲಿ ನೀವಿರೋದು, ನೀವಿದ್ದಾಗ ಬರೀ ರಿಲ್ಯಾಕ್ಸೇಷನ್ ಅಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ. ಎವ್ರಿವೇರ್ ವೆನ್ ಯು ಆರ್ 100% ದೇರ್ ಇಸ್ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ. ದಟ್ ಈಸ್ ರಿಲ್ಯಾಕ್ಸೇಷನ್. ಅದು ಕ್ರಿಯೇಟಿವಿಟಿನಲ್ಲಿ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಸಿಂಪ್ಟಮ್ ಎಲ್ಲ ಚೇಂಜ್ ಆದರೆ, ಸಿಂಪ್ಟಮ್ ಬದಲಾದರೆ ಇದು ರೋಗ ಚೇಂಜ್ ಆಗತ್ತಾ ಅಂತ. ಹಾಗೆ ಬರೀ ಸಿಂಪ್ಟಮ್ ಚೇಂಜ್ ಮಾಡೋದಲ್ಲ, ನಾವು ಕ್ವಾಲಿಟಿ ಒಳಗಡೆಯಿಂದನೇ ಆ ಕ್ರಿಯೇಟಿವಿಟಿ ಅನ್ನೋದನ್ನು ನಾವು ಕಂಡುಕೋಬೇಕಾಗತ್ತೆ. ನಿಜವಾಗ್ಲೂ ಒಳಗಡೆಯಿಂದ ಕಂಡುಕೋಬೇಕು. ನೋಡಿ, ನಿಮ್ಮದು 90% ಕೆಲಸ ಎಲ್ಲ ಅಬ್ಸರ್ವ್ ಮಾಡಿ, ಇವತ್ತಿಂದ ಬರೀ ಆಕ್ಟಿವಿಟಿನಲ್ಲೇ ಕಳೀತೀರ. ಯು ವೇಸ್ಟ್ ಯುವರ್ 90% ಆಫ್ ಯುವರ್ ಜಾಬ್ ಈಸ್ ಆಕ್ಟಿವಿಟಿ. ಆಕ್ಷನ್ ಇರೋದೇ ಇಲ್ಲ, ಆಕ್ಷನ್ ಇರೋದೇ ಇಲ್ಲ. ಆಕ್ಟಿವಿಟಿ ಯಾವಾಗಲಾದ್ರೂ ಒಂದು ಮೊಮೆಂಟಲ್ಲಿ ವೆನ್ ದೇರ್ ಈಸ್ ಆಕ್ಷನ್ ಆಗಬೇಕು, ನೀವೆಲ್ಲಿ ಇರಬೇಕು, 100% ಇರಬೇಕು. ವೆನ್ ಯು ಆರ್ ಡಿಮಾಂಡೆಡ್ ಇಲ್ಲಿ ಇರಬೇಕು ಅಂದಾಗ ನಿಮಗೆ ಇರೋಕ್ಕಾಗಲ್ಲ, ಟೆನ್ಷನ್ ಆಗುತ್ತೆ, ಎಕ್ಸಾಸ್ಟ್ ಆಗುತ್ತೆ, ಎನರ್ಜಿನೇ ಇರಲ್ಲ. ಯಾಕೆ ಆಕ್ಟಿವಿಟಿನಲ್ಲಿ ಎನರ್ಜಿ ಎಲ್ಲ ಹೊಟ್ಟೋಗಿರುತ್ತೆ. ಇನ್ ಟೈಮ್ ಆಫ್ ಆ್ಯಕ್ಷನ್ ಯು ಲೂಸ್ ದಟ್ ಪವರ್. ನೀವು ಕೊಡೋಕ್ಕಾಗಲ್ಲ, ಎಕ್ಸಾಸ್ಟ್ ಆಗಿಬಿಟ್ಟು ಸುಸ್ತಾಗ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಸುಮ್ಮನೆ ಕೂತ್ಕೋಬೇಡ, ಏನಾದರೂ ಮಾಡು ಅಂತ. ನನಗೆ ಎಷ್ಟೋ ಸತಿ ಅದು ಮೀನಿಂಗ್ಲೆಸ್ ಅನಿಸುತ್ತೆ. ನಾನು ಯಾವಾಗಲೂ ಎಲ್ಲರಿಗೂ ಹೇಳೋ, ಏನೋ ಮಾಡಬೇಡ, ಏನು ಮಾಡಬೇಕು ಅದನ್ನು ಮಾಡು ಅಂತ. ಇವಾಗ ಹೇಳೋದು ವ್ಯತ್ಯಾಸ ಮಾಡ್ಕೋಬೇಕು, ನಾವು ಚೇಂಜ್ ಮಾಡ್ಕೋಬೇಕು. ಏನು ಮಾಡಬೇಕು ಅದನ್ನು ಮಾಡು, ಏನಾದರೂ ಮಾಡೋದಲ್ಲ ಜೀವನದಲ್ಲಿ. ಏನು ಮಾಡಬೇಕು, ಯಾವ ಟೈಮ್ನಲ್ಲಿ ಏನಾಗಬೇಕು, ಯಥಾರ್ಥನ ನೋಡಿ ಅದ್ರ ಜೊತೆ ಮಾಡೋದು. ಇಲ್ಲದ್ರೆ ಆ ಕ್ರಿಯೇಟಿವಿಟಿ ಬರೋದಿಲ್ಲ. ಸುಮ್ಮನೆ ಅಂತಾರೆ, ಮನಸ್ಸು ಖಾಲಿ ಇದ್ದರೆ ಡೆವಿಲ್ಸ್ ವರ್ಕ್ಶಾಪ್ ಅಂತ, ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಸುಮ್ಮನೆ ಏನೋ ಹೇಳ್ಬಿಡ್ತಾರೆ. ಖಂಡಿತ ಅಲ್ಲ. ನಾನು ಹೇಳ್ತಾ ಇರೋದು, ಮೈಂಡಲ್ಲಿ ಖಾಲಿ ಆದಾಗ ಅಹಂಕಾರ ಕಂಪ್ಲೀಟಾಗಿ ಹೋಗಿರುತ್ತೆ. ಆ ಖಾಲಿ ಆದಾಗಲೇ ನಾವು ವಿಷಯಗಳನ್ನು ಚೆನ್ನಾಗಿ ನೋಡೋಕ್ಕಾಗೋದು. ಎಂಟಿ ಮೈಂಡ್ ಇಸ್ ಗಾಡ್ಸ್ ಡಿವೈನ್ ವರ್ಕ್ಶಾಪ್ ಅಂತ ಹೇಳಬೇಕು. ಹೀಗೇನೆ ನಾಳೆ ಮುಂದುವರಿಸ್ತೀನಿ. ಪುನಃ ಪ್ರೀತಿ ಹೇಗೆ ಎಲ್ಲರಿಗೂ ಸಮವಾಗಿ ಕೊಡೋಕ್ಕೆ ಸಾಧ್ಯ ಇದೆ, ಆ ಪ್ರೀತಿ ಅನ್ನೋದು ಎಲ್ಲಿಂದ ಹುಟ್ಟಬೇಕು. ನಿಜವಾಗ್ಲೂ ಆ ಪ್ರೇಮವನ್ನು ಕಾಮ ಹೋಗಿ, ಮೋಹ ಹೋಗಿ, ಅದರಲ್ಲಿ ರಾಗದ್ವೇಷಗಳನ್ನು ತೆಗೆದುಹಾಕಿ ಪ್ರೇಮ ಮಾಡಿದಾಗ ಆ ಪ್ರೇಮ ಭಕ್ತಿ ಆಗತ್ತೆ. ಭಕ್ತಿ ಅಂದರೆ ಬರೀ ದೇವ್ರ ಬಗ್ಗೆ ಅಲ್ಲ, ಆ ಭಕ್ತಿ ಆದಾಗ ದೊಡ್ಡವ್ರನಲ್ಲಿ ಗೌರವ, ಪ್ರೀತಿಸಿದವ್ರನಲ್ಲಿ ಗೌರವ, ಒಂದು ಶ್ರದ್ಧೆ, ಒಂದು ಸೇವಾ ಭಾವನೆ ಎಲ್ಲ ಆಟೋಮೆಟಿಕ್ ಬರ್ತಾರೆ. ದೀಸ್ ಆರ್ ದಿ ಗಾಡ್ಲಿ ಕ್ವಾಲಿಟೀಸ್.